ಹಾಯ್ ಡಿಯರ್ಸ್, ನಿಮ್ಮೆಲ್ಲರಿಗೂ ಹಿಮದ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸ್ವಾಗತ. ಫ್ರೆಂಡ್ಸ್, ಇದು ಪಾರ್ಟ್ 2 ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ 1 ಇತ್ತದು. ಅದು ಬೆಂಗಳೂರಿನಿಂದ ನಾವು ಹೇಗೆ ಹಿಮದ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ, ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಅದೆಲ್ಲ ನಾನು ಅದರಲ್ಲಿ ಹೇಳಿದ್ದೀನಿ. ಇದು ಪಾರ್ಟ್ 2. ಇವಾಗ ನಾವು ಜಸ್ಟ್ ಎಂಟರ್ ಆಗ್ತಾ ಇದ್ದೀವಿ ಒಳಗಡೆ. ಈ ದೇವಸ್ಥಾನದ ಒಳಗಡೆ ಅನುಭವನೂ ಹೇಳ್ತೀನಿ. ಹಾಗೆ ಇದರ ಹಿಂದಿಂದ ಒಂದು ಸ್ಟೋರಿ ಇದೆ, ಸ್ಮಾಲ್ ಸ್ಟೋರಿ ಇದೆ, ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ಒಳಗೆ ಕಾಲಿಟ್ಟ ತಕ್ಷಣ ಫ್ರೆಂಡ್ಸ್, ಇದರದೊಂದು ಡಿವೈನ್ ಫೀಲಿಂಗೇ ಬೇರೆ ಇತ್ತು. ತುಂಬ ಶಾಂತವಾಗಿತ್ತು, ಒಂಥರ ಏನು ತುಂಬ ಕಾಮಾಗಿತ್ತು. ಇಲ್ಲಿನ ವೆದರು ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು. ಹಾಗೆ ಮನಸ್ಸು ಕೂಡ ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ನಿಮಗೆ. ಇಲ್ಲಿ ಒಳಗಡೆ, ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಒಳಗಡೆ ಫೋಟೋಸು ಅಥವಾ ವೀಡಿಯೋಸು ಯಾವುದೂ ಅಲೌ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಯಾವುದೂ ಒಳಗಡೆದು ಶೂಟ್ ಮಾಡಲಿಲ್ಲ, ಜಸ್ಟ್ ಹೊರಗಡೆದು ಶೂಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಜಸ್ಟ್ ಎಂಟ್ರ್ ಆಗ್ತಾಯಿದ್ದೀವಿ. ಆಮೇಲೆ ಒಳಗಡೆದು ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ಹೊರಗಡೆ ಅಷ್ಟು ಬಿಸಿಲಿತ್ತು, ಬಟ್ ಒಳಗಡೆ ಅಷ್ಟೇ ತಂಪಾಗಿತ್ತು, ತುಂಬ ಕೂಲಾಗಿತ್ತು. ಆಮೇಲೆ ರೀಸೆಂಟಾಗಿ ಯುಗಾದಿ ದಿವಸ ಜಾತ್ರೆ ಆಯಿತು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅನ್ನದಾನವೂ ಇದೆ ಫ್ರೆಂಡ್ಸ್, ಫ್ರೀ ಅನ್ನದಾನ. ಇಲ್ಲೆಲ್ಲ ಅನ್ನದಾನದ ಕ್ಯೂ ಇದೆ, ಫ್ರೀ ಅನ್ನದಾನ ಇರುತ್ತೆ ಅಲ್ಲಿ. ಸೊ ಊಟನೂ ಇರುತ್ತೆ, ನೀವು ಆರಾಮಾಗಿ ಬಂದು ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಎವ್ರಿ ಡೇ ಇರುತ್ತೆ ಇಲ್ಲಿ ಊಟ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಕ್ಯೂ ಇದೆ. ಅವತ್ತಿನ ನಾವು ದಸರಾ ಆಗಿ ನೆಕ್ಸ್ಟ್ ಡೇನ ಸ್ಯಾಟರ್ಡೇ ಹೋಗಿದ್ದೀವಿ ಆ್ಯಕ್ಚುಲಿ. ಬಟ್ ತುಂಬ ಜನ ರಶ್ ಇತ್ತು, ಮಾತ್ರ ತುಂಬಾ ರಶ್ ಇತ್ತು. ಬಟ್ ಫ್ರೆಂಡ್ಸ್, ಬೇಗ ಬರಬೇಕು ಇಲ್ಲಿ ಬರಬೇಕು ಅಂದರೆ. ತುಂಬ ಲೇಟಾಗಿ ಬಂದರೆ ನಿಮ್ಗೆ ಕೂಲಾಗಿರೋ, ಕಾಮಾಗಿರೋ ವೆದರ್ ನಿಮಗೆ ಸಿಗೋದಿಲ್ಲ. ಬಟ್ ನಾನು ಫಸ್ಟ್ ಪಾರ್ಟ್ 1 ಹೇಳ್ದಂಗೆ ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ವೆದರ್ ತುಂಬ ಬ್ಯೂಟಿಫುಲ್ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಈ ದೇವಸ್ಥಾನದ ಒಳಗಡೆ ಕೃಷ್ಣನ ಮೂರ್ತಿ ಇದೆ. ಅದು ಹೇಗೆ ಅಂದರೆ, ಕೃಷ್ಣ ಕೋಳದ ಹಿಡ್ಕೊಂಡು ನಿಂತಿರೋದು ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ ಮೂರ್ತಿ ಮಾತ್ರ. ಅದು ನೋಡಿದರೆ ಮನಸ್ಸು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿದೆ ಒಳಗಡೆ. ಬಟ್ ಒಳಗಡೆ ಮೊಬೈಲ್ ಯಾವುದೂ ಅಲೌ ಇರಲಿಲ್ಲ, ಸೊ ಹಾಗಾಗಿ ಯಾವುದೂ ಶೂಟ್ ಮಾಡಿಲ್ಲ. ಇಲ್ಲಿ ನೋಡಿ, ಇದೆಲ್ಲ ಪೂರ್ತಿ ಅನ್ನದಾನಕ್ಕೆ ಕ್ಯೂ ಇದೆ, ಅಂದರೆ ಊಟಕ್ಕೆ ಕ್ಯೂ ಇದೆ ಇದು. ಹಾಗೆ ಈ ದೇವಸ್ಥಾನ 14ನೇ ಶತಮಾನದಲ್ಲಿ ಕಟ್ಟಲಾಯಿತು, ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ತುಂಬ ಹಳೆಯ ದೇವಸ್ಥಾನ, ಕಲ್ಲಿನ ದೇವಸ್ಥಾನ ಇದು. ಎಷ್ಟು ತಂಪಾಗಿದೆ ಇದು ದೇವಸ್ಥಾನ. ಈ ಬೆಟ್ಟದ ಮೇಲೆ ಮಂಜು ಯಾವಾಗಲೂ ಇರುತ್ತೆ ಫ್ರೆಂಡ್ಸ್, ತುಂಬ ಇರುತ್ತೆ. ಯಾವಾಗಲೂ ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬ ಈ ಬೆಟ್ಟ ಎಲ್ಲ ಮಂಜಿನಿಂದ ಪೂರ್ತಿ ಕವರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ದೇವಸ್ಥಾನದ ಹೆಸರು ಹಿಮದ್ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಹಿಮ ಅಂದರೆ ಕೂಲಾಗಿರೋದು, ಮಂಜು ಅಂತ. ನೋಡಿ ಇಲ್ಲಿ ಹೇಗಿದೆ. ಆ ಸಮ್ಮರಲ್ಲಿದ್ದರೂ ವೆದರ್ ಮಾತ್ರ ಸಖತ್ತಾಗಿತ್ತು. ಈ ಸ್ಥಳ ಒಂದು ಸ್ಪಿರಿಚುವಲ್ ಪ್ಲೇಸ್ ಮಾತ್ರ ಅಲ್ಲ ಫ್ರೆಂಡ್ಸ್, ನೇಚರ್ ಮತ್ತು ಡಿವೋಷನ್ ಎರಡೂ ಒಂದೇ ಕಡೆ ಎಕ್ಸ್ಪೀರಿಯನ್ಸ್ ಮಾಡೋ ಅದ್ಭುತವಾದ ಜಾಗ ಇದು ಫ್ರೆಂಡ್ಸ್. ಇವಾಗ ನಾವು ವಾಪಸ್ KSRTC ಬಸ್ಸಲ್ಲಿ ಕೆಳಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿಂದ ಒಂದು ಸತಿ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ, ಏನು ಚೆನ್ನಾಗಿದೆ. ಇಲ್ಲಿ ನೋಡಿ ದೇವಸ್ಥಾನ. ಆಹಾ, ಈಗ ನಾವು KSRTC ಬಸ್ಸಲ್ಲಿನೇ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಏನು ಸಖತ್ತಾಗಿದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಸ್ ವಿಂಡೋದಲ್ಲಿ ಆ ಕಾಣೋ ಸೀನ್ ಇದೆಯಲ್ಲ ಫ್ರೆಂಡ್ಸ್, ವಾವ್, ಸಿಂಪ್ಲಿ ಸೂಪರ್ಬ್. ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆದರೂ ಮೇಲೆ ಹಸಿರವಾಗಿದೆ, ಪರವಾಗಿಲ್ಲ. ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ನಾವು ಹಸಿರು ಕಾಣಕ್ಕೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಬಟ್ ನಾಟ್ ಬ್ಯಾಡ್. ಬಟ್ ಫ್ರೆಂಡ್ಸ್, ಮಳೆಗಾಲದಲ್ಲಿ ಮಾತ್ರ ಮಿಸ್ ಮಾಡಬೇಡಿ. ಮಳೆಗಾಲದಲ್ಲಿ ಒಂದು ಸತಿ ಆದರೂ ಹಿಮದ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದು ವಿಸಿಟ್ ಕೊಡಿ. ಸಖತ್ತಾಗಿ ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ, ಹೌದು ಮೇಡಮ್ ಹೇಳಿದ್ದು ಕರೆಕ್ಟ್ ಇತ್ತು ಅಂತ. ಅಷ್ಟು ಚೆನ್ನಾಗಿರುತ್ತೆ ವ್ಯೂ. ಯಾವ ಕಾಶ್ಮೀರ್ಗೆ ಹೋಗೋದು ಬೇಕಿಲ್ಲ ನೀವು, ಇಲ್ಲೇ ಎಲ್ಲ ಕಾಶ್ಮೀರದ ಸೀನು ಇಲ್ಲಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಎಂಜಾಯ್ ಮಾಡಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.